ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ನ್ಯಾಷನಲ್ ಆ್ಯಂಥಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದಷ್ಟು ಜನ ಮೆಸೇಜ್ ಹಾಕಿದ್ರು, BJP ಅವ್ರು ಹೇಳಿರೋದು ಕೇಳಿದ್ಯಾ ನೀನು, ನಿಂಗೆ ಗೊತ್ತು ಅಂತೆಲ್ಲ ಕೇಳಿದರು. ನಾನು ಫಸ್ಟ್ ಜನಗಣಮನ ಹೇಗೆ ನ್ಯಾಷನಲ್ ಆ್ಯಂಥಮ್ ಆಯಿತು ಅಂತ ಹೇಳ್ತೀನಿ. 1946ರಲ್ಲಿ ಬ್ರಿಟಿಷ್ ಅವರು ದೇಶ ಬಿಟ್ಟು ಹೋಗ್ತಾರೆ ಅಂತ ಡಿಸೈಡ್ ಆದಮೇಲೆ ಒಂದು ಕಮಿಟಿ ರಚಿಸಿದ್ರು. 319 ಜನದ್ದು ಒಂದು ಕಾಂಗ್ರೆಸ್ ಕಮಿಟಿನ ರಚನೆ ಮಾಡಿದ್ರು. ಅದರಲ್ಲಿ ಸಂವಿಧಾನ ಬರೆಯೋಕ್ಕೆ ಮತ್ತು ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿ ಅದ್ರ ಬಗ್ಗೆ ಎಲ್ಲ ಡಿಸೈಡ್ ಎಲ್ಲ ಆದಮೇಲೆ ಒಂದು ದಿವಸ 1949ರಲ್ಲಿ ರಾಷ್ಟ್ರಗೀತೆ ಯಾವುದಿರಬೇಕು ಅಂತ ಡಿಸೈಡ್ ಮಾಡುವಾಗ 319 ಜನರಲ್ಲಿ 318 ಜನ ಒಂದೇ ಮಾತರಂ ಆಗಬೇಕು ಅಂತ ಹೇಳಿದ್ರು. ಒಬ್ಬರು ಮಾತ್ರ ಜನಗಣಮನ ಆಗಬೇಕು ಅಂತ ಹೇಳಿದ್ರು. ಆ ಒಬ್ಬರು ನೆಹರು. ಏನಕ್ಕೆ ಒಂದೇ ಮಾತರಂ ಆಗಬೇಕು ಅಂತ ಹೇಳಿದ್ದು ಅಂದರೆ, ಅವರು ಈ ಜನಗಣಮನ ಬರೆದಿದ್ದು 1911ರಲ್ಲಿ, ಒಂದೇ ಮಾತರಂ ಬರೆದಿದ್ದು 1875ರಲ್ಲಿ. ಒಂದು ಹಳೇದು. ಇನ್ನೊಂದೇನು ಅಂದರೆ, ಎಷ್ಟು ಜನ ದೇಶಕ್ಕೋಸ್ಕರ ಹೋರಾಡಿ ಬಲಿದಾನ ಮಾಡಿದ್ದಾರೆ ಅವರೆಲ್ಲರೂ ಗಲ್ಲಿಗೆ ಏರೋಕ್ಕಿಂತ ಮುಂಚೆ ಒಂದೇ ಮಾತರಂ ಹೇಳಿನೇ ಗಲ್ಲಿಗೆ ಏರೋದು ಅಂತ ಡಿಸೈಡ್ ಮಾಡಿದರು. 7,32,780 ಜನ ಕೂಡ ಒಂದೇ ಮಾತರಂ ಹೇಳಿನೇ ಅವರು ಪ್ರಾಣಕ್ಕೆ ಬಿಟ್ಟಿದ್ದು ದೇಶಕ್ಕೋಸ್ಕರ. ಅದಕ್ಕೋಸ್ಕರ ಅವರು 318 ಜನ ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ರು. ಆದರೂ ನೆಹರು ಅವ್ರು ಕೇಳಲಿಲ್ಲ. ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಒಪ್ಪಲಿಲ್ಲ. ಇವಾಗ ಹೇಳಿ, ಈಗ ಆ ಮೀನಿಂಗು, ಜನಗಣಮನ ಮೀನಿಂಗು ಅದಿದ್ರೂ ಇರ್ಬೋದು, ಇಲ್ದಲೂ ಇರ್ಬೋದು. ಈಗ ಜನಗಣಮನಕ್ಕಿಂತ ಒಂದೇ ಮಾತರಂ 7 ಲಕ್ಷ ಜನಕ್ಕಿಂತ ಜಾಸ್ತಿ ಜನ ಒಂದೇ ಮಾತರಂನ ಹೇಳಿ ತ್ಯಾಗ ಮಾಡಿದ್ದಾರೆ ಅಂದಮೇಲೆ ಅದನ್ನೇ ಇಡ್ಬೋದಿತ್ತಲ್ಲ, ಯಾಕೆ ಇಡಲಿಲ್ಲ? ನೋಡಿ, ನೀವು ಕೇಳಿದ ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದರೆ ನಿಮಗೆ ದೇಶದ ಮೇಲೆ ಅಭಿಮಾನ ಐತೆ. ಯಾರೋ ಬಂದ ನ್ಯಾಷನಲ್ ಆ್ಯಂಥಮ್ ಬಗ್ಗೆ ಮಾತಾಡ್ತಾವನೆ ಅಂತ ಅಂದಿದ್ದಕ್ಕೆ ನೀವು ಮೆಸೇಜ್ ಹಾಕಿದ್ದೀರ, ಒಪ್ಕೋತೀನಿ. ನೀವು ಅದ್ರ ಬಗ್ಗೆ ನೋಡಿ ಫಸ್ಟು ರಿಸರ್ಚ್ ಮಾಡಿದ್ಮೇಲೆ ಮೆಸೇಜ್ ಹಾಕಬೇಕು. ನಾನು BJP ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಹೇಳ್ತಿದ್ದೀನಿ. ತಪ್ಪೋ ಸರಿನೋ? ಇಲ್ಲ ಗುರು ಇದು ತಪ್ಪು, ಇಲ್ಲ ಗುರು ಸರಿ, ಅದು ಬಿಟ್ಬಿಟ್ಟು ಹಿಂದಿರೋದೆಲ್ಲ ಹೇಳ್ಬಾರ್ದು. ಇವಾಗ ನೀವೇ ಹೇಳಿದ್ರು, ಜನಗಣಮನ ಇರಬೇಕಿತ್ತ, ಒಂದೇ ಮಾತರಂ ಇರಬೇಕಿತ್ತ? बस एक बार देश के लिए मर जाऊं, फिर चैन से जीता रहूंगा.